ಹಲೋ ಸ್ನೇಹಿತರೆ, ಮತ್ತೊಮ್ಮೆ ರಿಟೇಲ್ ಡ್ಯಾಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಏನು ಕಲಿತೀವಿ ಅಂದರೆ ಪ್ರೀವಿಯಸ್ ಡೇ ಅಂದರೆ ನಿನ್ನೆ ಆಗಿರ್ಬೋದು, ಮೊನ್ನೆ ಆಗಿರ್ಬೋದು, ಇಲ್ಲ ಕಳೆದ ತಿಂಗಳಾಗಿರ್ಬೋದು, ಯಾವುದೋ ಒಂದು ದಿನದಲ್ಲಿ ನೀವು ಒಂದು ಇನ್ವಾಯ್ಸ್ನ ಆ್ಯಡ್ ಮಾಡೋದನ್ನ ಮರ್ತಿರ್ತೀರ. ಸೊ ಅದನ್ನ ಇವತ್ತಿನ ದಿನ, ಇವತ್ತು 8ನೇ ತಾರೀಕು ಏಪ್ರಿಲ್. ಸೊ ಇವತ್ತಿನ ದಿನದಲ್ಲಿ ಸಾಫ್ಟ್ವೇರ್ ಅಲ್ಲಿ, ಈ ನಮ್ಮ ರಿಟೇಲ್ ಡ್ಯಾಡಿ ಸಾಫ್ಟ್ವೇರ್ ಅಲ್ಲಿ ಹೇಗೆ ಕಳೆದ ದಿನದ ಇನ್ವಾಯ್ಸ್ನ ಆ್ಯಡ್ ಮಾಡೋದು ಅನ್ನೋದು ನೋಡೋಣ ಬನ್ನಿ ವೀಕ್ಷಕರೇ. ಸೊ ನಾನು ಇಲ್ಲಿ ಈಗ ಮೊದಲನೇದಾಗಿ ಸೇಲ್ಸ್ ಪಾಸ್ ಹೋಗ್ತಾ ಇದ್ದೀನಿ. ಈ ಸೇಲ್ಸ್ ಪಾಸ್ ಅಲ್ಲಿ ನಿಮಗೆ ನೋಡಿ ಡೇಟ್ ಅನ್ನೋ ಸಿಗುತ್ತೆ ಅಲ್ವಾ. ಇದರಲ್ಲಿ ನಿಮಗೆ ಡೌನ್ ಆರೋ ಮಾರ್ಕ್ ಇದೆ. ಡೌನ್ ಆರೋ ಮಾರ್ಕಲ್ಲಿ ನಾನು ಈಗ ಲಾಸ್ಟ್ ಮಂತ್ ತಗೊಂತೀನಿ. ಲಾಸ್ಟ್ ಮಂತಲ್ಲಿ ಮಾರ್ಚ್ 20ನೇ ತಾರೀಕು ಅಂತ ಅನ್ಕೊಳ್ಳೋಣ. ಸೊ ಚಂದ್ರ ಅಂತ ಸೆಲೆಕ್ಟ್ ಮಾಡಿ, ಇವ್ರದ್ದು ಇನ್ವಾಯ್ಸ್ ಹಾಕಿರೋದಿಲ್ಲ. ಸೊ 20ನೇ ತಾರೀಕು ಚಂದ್ರ ಒಂದು, ಸೊ ನಾನು ಕ್ವಿಕ್ ಪೇ ಮಾಡ್ತೀನಿ. ಇಲ್ಲಿ ನೋಡಿ ನಾನು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಡೇಟ್ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು 20ನೇ ತಾರೀಕು ಮಾರ್ಚ್ 2025ರಲ್ಲಿ. ಸೊ ನಾನು ಕ್ವಿಕ್ ಪೇ ಮಾಡ್ತಾ ಇದ್ದೀನಿ. ಇಲ್ಲಿ ಕ್ವಿಕ್ ಪೇ ಮಾಡ್ತಾ ಇದ್ದೀನಿ. ಕ್ವಿಕ್ ಪೇ ನೋಡಿ ವೀಕ್ಷಕರೇ, ಇಲ್ಲಿ ಡೇಟ್ 20, ಇಲ್ಲಿ ನೋಡಿ ಡೇಟ್ ಕಾಣ್ತಿದೆ ಅಲ್ಲ, 23-25 ಅಂತ. ಎಸ್, 23-25 ತೋರಿಸ್ತಾ ಇದೆ. 23-25 ಅಂತ ನಾನು ಯಾವ ಡೇಟಿಗೆ ಸೆಲೆಕ್ಟ್ ಆಗ್ತೀನಿ ಆ ಡೇಟ್ಗೆ ರೆಸಿಪ್ಟ್ ಬಂದಿದೆ. ಸೊ ತುಂಬ ಸುಲಭವಾಗಿದೆ ಅಲ್ಲ ವೀಕ್ಷಕರೇ. ಸೊ ಇದನ್ನ ನಾನು ಮತ್ತೆ ಓಲ್ಡ್ ಬಿಲ್ಲಲ್ಲಿ ನೋಡೋಣ. ಇಲ್ಲಿ ನೋಡಿ ಓಲ್ಡ್ ಬಿಲ್ ಅಂತ ಇದೆ. ಸೊ ನಾನು 20ನೇ ತಾರೀಕು ಚಂದ್ರ ಅವರಿಗೆ ಒಂದು ಹಾಕಿದ್ದೆ ಅಲ್ಲ ರೆಸಿಪ್ಟ್, ಅದು ನೋಡೋಣ. ಮಾರ್ಚ್ 20, ಇಲ್ಲಿ ಮಾರ್ಚ್ 20 ಅಂತಾನೆ ತಗೊಳ್ಳೋಣ. ಗೆಟ್ ಡೇಟಾ ನೋಡಿ, ಚಂದ್ರ ಅವರಿಗೆ ನಾನು ಮಾರ್ಚ್ 20, ಈಸಿ ಇದೆ ಅಲ್ಲ ವೀಕ್ಷಕರೇ. ಆಲ್ರೆಡಿ ಬಂದ್ಬಿಟ್ಟು ಈಗ ಮಾರ್ಚ್ ತಿಂಗಳದೇ ನೋಡ್ಬೇಕು ಅಂದ್ರೆ ನೀವು ಮಾರ್ಚ್ 1ನೇ ತಾರೀಕಿಂದ 31 ತನಕ ನೋಡ್ಬೇಕು ಅಂತ ಅಲ್ಲೂ ಗೊತ್ತಾಗುತ್ತೆ. ನೋಡಿದ್ರಲ್ಲ, ಇಲ್ಲಿ ನೋಡಿ 20ನೇ ತಾರೀಕು ಮೇಲೆ ಬಂದಿದೆ ಚಂದ್ರ. ಮಾರ್ಚ್ ಮಂತಲ್ಲಿ ನಿಮಗೆಲ್ಲ ಲಿಸ್ಟನ್ನು ಬಂದ್ಬಿಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ರಿಟೇಲ್ ಡ್ಯಾಡಿ ಸಾಫ್ಟ್ವೇರ್ನಲ್ಲಿ ಎಷ್ಟು ಸುಲಭವಾಗಿ ಕಳೆದ ದಿನದ ಇನ್ವಾಯ್ಸನ್ನು ಕಳೆದ ದಿನದ ದಿನಕ್ಕೆ ಹೇಗೆ ಮಾಡ್ಕೊಳ್ಳೋದು ಅಂತ ಈಸಿಯಾಗಿ. ಇದಾಗಿದೆ ಇವತ್ತಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ರಿಟೇಲ್ ಡ್ಯಾಡಿ ಸಾಫ್ಟ್ವೇರ್ ಯೂಟ್ಯೂಬ್ ಚಾನಲ್.